ಇದೆ ಮನುಷ್ಯನ ವಿಪರ್ಯಾಸ. ಇರುವಾಗ ತಿರಸ್ಕರಿಸುವುದು, ಇಲ್ಲದಿರುವಾಗ ಹಪಹಪಿಸುವುದು. ಮುಂದೇನು ಮಾಡಬೇಕು ಅಂತಿದ್ದೀರಿ ರಾಘವೇಂದ್ರರೇ? ಗುರುಗಳೇ, ಯಾವುದನ್ನು ಅವರಿಗೆ ಮನವರಿಕೆ ಮಾಡಬೇಕಿತ್ತೋ ಅದು ಆಗಿದೆ ಎಂದುಕೊಳ್ಳುತ್ತೇನೆ. ಗುರುಗಳೇ, ಗುರುಗಳೇ, ನಮ್ಮವನ್ನು ಬದುಕಿಸಿ ಗುರುಗಳೇ, ನಮ್ಮವನ್ನು ಬದುಕಿಸ್ಕೊಡಿ ಗುರುಗಳೇ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ. ನಮ್ಮವ್ವ ಬದುಕ್ಬಿಟ್ಲು, ನಮ್ಮವ್ವ ಬದುಕ್ಬಿಟ್ಲು ಗುರುಗಳೇ, ನಮ್ಮತ್ತೆ ಬದುಕ್ಬಿಟ್ಲು. ಗುರುಗಳೇ, ನಾನೇ ನೋಡಿದೆ, ಉಸಿರು ನಿಂತೋಗಿತ್ತು. ಉಸಿರು ನಿಂತಿತ್ತಪ್ಪ, ಆದರೆ ಚೇತನ ಇನ್ನು ದೇಹವನ್ನು ವರ್ಜಿಸಿರಲಿಲ್ಲ. ಇದು ಹೇಗೆ ಸಾಧ್ಯ ಗುರುಗಳೇ? ಹೇಗೆ ಸಾಧ್ಯ ಎಂಬುದನ್ನು ಮಾತಿನಲ್ಲಿ ಹೇಳಲಾಗದು ಆಚಾರ್ಯರೇ. ಇಚ್ಛೆಯಿಂದ ಮನನ, ಮನನದಿಂದ ಸಿದ್ಧಿ, ಸಿದ್ಧಿಯಿಂದ ಸಾಧನೆ, ಸಾಧನೆಯಿಂದ ಸಾಧ್ಯ. ಆಹಾ, ಎಷ್ಟು ಸರಳವಾದ ಅಭಿವ್ಯಕ್ತಿ ರಾಘವೇಂದ್ರರೇ. ಭೋಗೇಂದ್ರಾಚಾರ್ಯರೇ, ನಿಮ್ಮ ಆಸಕ್ತಿ ಬೇರೆ ಕಡೆ ಹೊರಳಿದ್ದರಿಂದ ಸಿದ್ಧಿ ಸಾಧನೆ ಎಂಬುದು ದೂರದ ಮಾತಾಯಿತು. ಗುರುಗಳೇ, ನಾನು ಸಾಯ್ಲಿಲ್ವಾ? ನನ್ನ ಆಯುಷ್ಯ ನನ್ನ ಮಗನಿಗೆ ಹೋಗ್ಲಿಲ್ವಾ? ಅಮ್ಮ, ಆಯುಷ್ಯವನ್ನು ನೀಡುವವನು ಮತ್ತು ಪಡೆಯುವವನು ಆ ದೇವರು ಮಾತ್ರ. ಮನುಷ್ಯ ಮಾತ್ರರಿಂದ ಅದು ಸಾಧ್ಯವಿಲ್ಲ. ನಿಮಗೆ ಕೊಟ್ಟ ಮಾತನ್ನು ನಡೆಸಲು ಮತ್ತು ನಿಮ್ಮ ಮಗ ಸೊಸೆಗೆ ತಾಯಿಯ ಮಹತ್ವವನ್ನು ಅರ್ಥೈಸಲು ನಾವು ಕಲಿತ ವಿದ್ಯೆಯಿಂದ ಒಂದು ಸಣ್ಣ ಪ್ರಯೋಗ ಮಾಡಿದೆವು ಅಷ್ಟೇ. ಯಾರ ಆಯುಷ್ಯವನ್ನು ಯಾರೂ ಪಡೆಯಲಾರರು. ಹಾಗೆ ಪಡೆಯುವ ಹಾಗಿದ್ದರೆ ಶ್ರೀಮಂತರು ಬಡವರ ಆಯುಷ್ಯವನ್ನೆಲ್ಲ ಹಣ ಕೊಟ್ಟು ಖರೀದಿಸಿ ಬಿಡುತ್ತಿದ್ದರು. ಸರಿಯಾಗಿ ಹೇಳಿದಿರಿ ಯತೀಂದ್ರರೇ. ಅದಕ್ಕೆ ದೇವರು ಸಾವು ಎಂಬುದನ್ನು ರಹಸ್ಯವಾಗಿಯೇ ಇಟ್ಟಿದ್ದಾನೆ. ಪ್ರತಿಯೊಂದು ಜೀವಿಯು ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬದುಕಿದ್ದರೂ ಅದು ಯಾವಾಗ ಹೇಗೆ ದಾಳಿ ಮಾಡುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಹೌದು ಗುರುಗಳೇ, ಅನೇಕ ಜನ್ಮಗಳ ಪುಣ್ಯ ಫಲದಿಂದ ಮಾನವ ಜನ್ಮ ದೊರಕುತ್ತದೆ. ಆದ್ದರಿಂದಲೇ ಮಾನವ ಜನ್ಮ ದೊಡ್ಡದೋ ಅದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಎಂದು ದಾಸರು ಮನುಷ್ಯ ಜನ್ಮವನ್ನು ಹಾಡಿ ಹೊಗಳಿದ್ದಾರೆ. ಇರುವಷ್ಟು ದಿನ ಪ್ರೀತಿ ಸಹಬಾಳ್ವೆಯಿಂದ ಬದುಕುತ್ತಾ ಆಸೆ ಮೋಹಗಳೆಂಬ ಅಷ್ಟ ಮದಗಳನ್ನು ಹಂತ ಹಂತವಾಗಿ ಕಳೆದುಕೊಳ್ಳುತ್ತಾ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಮುಕ್ತಿಯ ಕಡೆ ನಡೆಯಬೇಕು. ಆಗಲೇ ಬದುಕು ಸಾರ್ಥಕವಾಗುವುದು. ಈಗ ನಾನು ಏನು ಮಾಡಬೇಕು ಗುರುಗಳೇ? ನಿಮ್ಮ ಮಗ ಸೊಸೆ ಮೊಮ್ಮಕ್ಕಳಿಗೆ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅವರಿಗೂ ತಪ್ಪಿನ ಅರಿವಾಗಿದೆ. ಹಿರಿಯರು ಮನೆಯ ಆಸ್ತಿ ಇದ್ದ ಹಾಗೆ ಅವರನ್ನು ಜೋಪಾನ ಮಾಡುವುದೇ ನಮ್ಮ ಮೂಲ ಕರ್ತವ್ಯ. ಅದೇ ನಮ್ಮ ಮೂಲ ಪರಂಪರೆ. ಹೊರಡಿ, ಇರುವಷ್ಟು ದಿನ ಸಂತೋಷವಾಗಿ ಅನ್ಯೋನ್ಯವಾಗಿ ಬಾಳಿ ಬದುಕಿ. ಸನ್ಮಂಗಲಾನಿ ಭವಂತು. ಇದು ಪವಾಡವೋ ಜ್ಞಾನ ಸದೃಶವೋ
ತಿಳಿಯುತ್ತಿಲ್ಲ ರಾಘವೇಂದ್ರರೇ. ಎರಡೂ ಅಲ್ಲ ಗುರುಗಳೇ. ಶ್ರೀಹರಿ ಚಿತ್ತ, ಶ್ರೀ ಗುರು ಕಾರುಣ್ಯ ಅಷ್ಟೇ. ಈ ಸಭೆಯ ಉದ್ದೇಶವೇನೆಂದು ತಿಳಿಯಲು ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಿದೆ. ಆದರೆ ಇಲ್ಲಿ ಆಡಳಿತಾತ್ಮಕವಾದಂಥ ಯಾವ ಉದ್ದೇಶವೂ ಇಲ್ಲ. ನಮಗೂ ವಯಸ್ಸಾಗಿದೆ. ಸನ್ಯಾಸಿಯ ಧರ್ಮ, ಅಧ್ಯಯನ ಮತ್ತು ಅಧ್ಯಾಪನ. ಭೌತಿಕ ದೇಹ ಕುಂದುತ್ತಿರುವುದರಿಂದ ನಮಗೆ ಸಂಚಾರ ಮಾಡಿ ಧರ್ಮ ಪ್ರಸರಣ ಮಾಡಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಉತ್ತರಾಧಿಕಾರಿಗಳಾದ ಶ್ರೀ ರಾಘವೇಂದ್ರ ತೀರ್ಥರು ಪರಮಹಂಸ ಪರಿವ್ರಾಜಕರಾಗಿ ಸಂಚಾರವನ್ನು ಮಾಡಿ ಜನರ ಅಜ್ಞಾನ ಮತ್ತು ಅಂಧಕಾರವನ್ನು ಶಮನ ಮಾಡಬೇಕಿದೆ. ಅವರು ಇನ್ನು ಮುಂದೆ ಸಂಚಾರಕ್ಕೆ ಹೊರಡಲಿದ್ದಾರೆ. ಹಾಗಾಗಿ ನಮ್ಮ ಆಗು ಹೋಗುಗಳು, ಕುಂದು ಕೊರತೆಗಳನ್ನು ಸಂಭಾಳಿಸುವ ಸೇವಕರ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಯಾರು ಸಿದ್ಧರಿದ್ದೀರಿ? ನಾವು ಸಿದ್ಧರಿದ್ದೇವೆ ಗುರುಗಳೇ. ನಾವು ಸಿದ್ಧರಿದ್ದೇವೆ ಗುರುಗಳೇ. ನಾನು ಸಿದ್ಧನಾಗಿದ್ದೇನೆ ಗುರುಗಳೇ. ಸ್ವಲ್ಪ ತಡೆಯಿರಿ. ಗುರುಗಳೇ, ಉಪನಿಷತ್ತಿನ ಘೋಷವಾಕ್ಯವೆಂದರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಗುರುಗಳ ಸೇವೆ ಎಂದರೆ ದೇವರ ಸೇವೆ ಎಂದು ನಮ್ಮ ಪರಿಕರ್ಮಿಗಳಿಗೂ ತಿಳಿದಿದೆ. ತಮ್ಮ ಸೇವೆ ಮಾಡಲು ಎಲ್ಲರೂ ಸಿದ್ಧರಾಗಿದ್ದಾರೆ. ಆದರೆ ಆ ಭಾಗ್ಯ ನಮಗೇ ಸಿಗಲಿ ಎಂಬುದು ನಮ್ಮ ಸ್ವಾರ್ಥ. ನಮ್ಮ ಮೇಲಿನ ಹೊರೆ ಕಡಿಮೆ ಮಾಡಲು ತಾವು ಈ ರೀತಿಯೆಲ್ಲ ಹೇಳುತ್ತಿದ್ದೀರಿ ಎಂದು ನಮಗೆ ಗೊತ್ತು. ಹೌದು ರಾಘವೇಂದ್ರರೇ, ಮಠದಲ್ಲಿ ಸಾಕಷ್ಟು ಜವಾಬ್ದಾರಿಗಳಿವೆ. ನೀವು ಅದರತ್ತ ಚಿತ್ತ ಹರಿಸಿ. ಬೇರೆ ಯಾರಾದರೂ ಈ ಕೆಲಸವನ್ನು ನೆರವೇರಿಸಲಿ. ಕ್ಷಮಿಸಿ ಗುರುಗಳೇ, ನಿಮ್ಮ ಸೇವೆಯನ್ನೇ ಮಾಡಬೇಕೆಂದು ನಮಗೆ ಮೂಲರಾಮನ ಆಜ್ಞೆಯಾಗಿದೆ. ದಯಮಾಡಿ ತಾವು ಬೇರೆ ಯಾವ ಆಲೋಚನೆಯನ್ನೂ ಮಾಡಬೇಡಿ. ಗುರುಗಳೇ, ಮೂಲರಾಮನ ಆಜ್ಞೆಯನ್ನು ಮೀರೋಕ್ಕಾಗತ್ಯೆ? ಶ್ರೀಗಳು ಹೇಳಿದ ಹಾಗೆ ಅವರೇ ತಮ್ಮ ಸೇವೆಗೆ ಮೀಸಲಾಗಿರಲಿ. ಬೇಕಾದರೆ ಮಠದ ಆಡಳಿತನ ನನಗೆ ಕೊಡಿ, ನಾನು ನೋಡ್ಕೋತೀನಿ ನಿಷ್ಠೆಯಿಂದ.